ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೇಟ್ ಮ್ಯಾರೇಜ್ ಜಾತಕದಲ್ಲಿ ನಿಧಾನವಾಗಿ ಮದುವೆ ಅಥವಾ ಮದುವೆಗೆ ಯೋಗಕರವಾದಂತಹ ಜಾತಕಗಳು ಕೆಲವೊಂದು ಇರೋದಿಲ್ಲ. ಆಕ್ಚುಲಿ ಹೇಳಬೇಕು ಅಂದ್ರೆ ಇವ್ರಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಫ್ಯಾಮಿಲಿ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಲ್ಲವೂ ಕಾರ್ಮಿಕ್ ಅಲ್ವಾ, ಕಾರ್ಮಿಕ್ ಇಂದ ಬಂದಿರುತ್ತೆ. ಹಾಗಾಗಿ ಸುಮ್ಮನೆ ಮದುವೆ ಮಾಡ್ಕೊಂಡು ಯಾಕೆ ಲಾಂಗ್ ಟರ್ಮ್ ಮ್ಯಾರೇಜ್ ಲೈಫ್ ಇಲ್ಲದೆ ಇರೋದ್ರಿಂದ ಇವ್ರುಗಳಿಗೆ ಎಲ್ಲ ಮದುವೆ ಮಾಡಿ ಪೇರೆಂಟ್ಸ್ ಎರಡೂ ಕಡೆ ಪೇರೆಂಟ್ಸು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಅದಾದ ನಂತರ ಡಿವೋರ್ಸ್ಗೆ ಹೋಗುತ್ತೆ, ಅದೊಂದು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ನೀವು. ಸೊ ಹಾಗಾಗಿ ಕೆಲವೊಂದು ಜಾತಕಗಳಿಗೆ ಮದುವೆ ಯೋಗ ಅಥವಾ ಮದುವೆಗೆ ಫೇವರಬಲ್ ಅಲ್ಲದೆ ಇರುವಂತಹ ಚಾರ್ಟ್, ಅದ್ರಲ್ಲಿ ಒಂದು ಚಾರ್ಟ್ ನಾನು ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನೀವು ಕೇಳ್ಬೋದು, ಮನುಷ್ಯ ಮದ್ವೆ ಆಗ್ದೇನೆ ಇರಬಹುದಾ ಅಂತ ಹೇಳಿ. ಇದಕ್ಕೆ ಏನ್ ಉತ್ತರ ಕೊಡಬೇಕು ನೀವೇ ನೋಡ್ಕೊಳ್ಳಿ. ಮದ್ವೆ ಆಗಿ ದಿನನಿತ್ಯ ಪೇನ್ ತಿಂತೀರಾ, ಮದ್ವೆ ಆಗ್ದೇನೆ ಇರ್ತೀರಾ. ನಾನು ಮದುವೆ ಅನ್ನೋ ಪದನ ಬಳಸಿದೀನಿ. ಓಕೆ, ಅದು ಬಿಟ್ಟು ಮದ್ವೆ ಆಗಿರೋದಿಲ್ಲ, ಬೇರೆ ಎಲ್ಲ ಆಗಿರತ್ತೆ. ಸೊ ಅದು ಬೇರೆ ವಿಚಾರ. ನಾನು ನಿಮ್ಗೆ ಈ ಡೇಟ್ ಆಫ್ ಬರ್ತ್ ಕೊಡ್ತೀನಿ, ಯಾರಾದ್ರೂ ರಿಸರ್ಚ್ ಮಾಡೋರಿದ್ರೆ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 13, 1988. ಇಲ್ಲಿ ಚಾರ್ಟ್ ನಾನು ಬರಿತೀನಿ. ಸೊ ಬರ್ತ್ ಪ್ಲೇಸ್ ಬಂದು ಗೋವಾ, 1:24 AM. ಸೊ ಈ ತರ ಚಾರ್ಟ್ಗಳನ್ನ ನೋಡಿದಾಗ ಲೈಕ್ ಅವಶ್ಯಕತೆ ಇಲ್ಲ ಇವರಿಗೆ ಮದುವೆ. ಒಂದು. ಎರಡನೇದು, ನಾನೀಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಎಕ್ಸಾಂಪಲ್ನ ನೀವು ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಹೋಟೆಲ್ಗೆ ಹೋಗ್ತೀರಾ ಎಂಟೈರ್ ಫ್ಯಾಮಿಲಿ. ಓಕೆ, ಒಂದು ಡಿನ್ನರ್ಗೆ. ಸೊ ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಮೆನು ಕಾರ್ಡ್ ಕೊಡುತ್ತೆ ನಿಮ್ಗೆ. ಮೆನು ಕಾರ್ಡ್ ತೋರಿಸ್ತಾರಲ್ವಾ ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಮ್ಯಾನೇಜರು. ಮೆನು ಕಾರ್ಡ್ ಅಲ್ಲಿ ಒಂದಷ್ಟು ಐಟಮ್ಸ್ ಇರುತ್ತೆ. ಅದೇನೆ ಮೆನು ಕಾರ್ಡು ಮತ್ತೆ ಹೋಟೆಲ್ನೇನೆ ನಿಮ್ಮ ಜನ್ಮ ಜಾತಕದ D1 ಚಾರ್ಟ್ ಅಂತ ತಗೊಳ್ಳಿ. ಈಗ ಮೆನು ಕಾರ್ಡ್ ಅಲ್ಲಿ ಅಂದ್ರೆ D1 ಚಾರ್ಟ್ ಅಲ್ಲಿ ಕೆಲವೊಂದು ಐಟಮ್ಸ್ ಇರುತ್ತೆ. ಅದರಲ್ಲಿ ಮದುವೆ ಅನ್ನೋ ಐಟಮ್, ಓಕೆ, ಮದುವೆ ಅನ್ನೋ ಐಟಮ್ ಯಾವ್ದೋ ಒಂದು, ನೀವು ನಾನ್ ವೆಜ್ ಪ್ರಿಯರಾದ್ರೆ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಆರ್ಡರ್ ಮಾಡಿರ್ತೀರಾ. ವೆಜ್ ಆದ್ರೆ ಏನೋ ಒಂದು ವೆಜ್ ಐಟಮ್ ನೀವು ಆರ್ಡರ್ ಮಾಡಿರ್ತೀರಾ. ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹೋಟೆಲ್ ಮ್ಯಾನೇಜರ್ ನಿಮ್ಗೆ ಏನಂತ, ಈ ಐಟಮ್ ಸಿಗೋದು ನಿಮ್ಗೆ ಮಿನಿಮಮ್ 2 ಅವರ್ಸ್ ಆಗುತ್ತೆ ಸರ್ ಅಥವಾ ಮೇಡಮ್. ಇಲ್ಲಿವರೆಗೂ ನೀವು ಕಾಯೋ ಪೇಷನ್ಸ್ ಇದ್ರೆ ಕಾಯಿರಿ, ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಐಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ ಜಾತಕನಿಗೆ ಅಂದ್ರೆ ಆ ವ್ಯಕ್ತಿಗೆ ಅದೇ ಐಟಮ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಚಿಕನ್ ಬಿರಿಯಾನಿ ತಗೊಳ್ಳೋಣ, ಅದೇ ಐಟಮ್ ಬೇಕಾಗಿರುತ್ತೆ. ಅದಕ್ಕೆ 2 ಅವರ್ಸ್ ಹೇಳಿರ್ತಾರೆ ಅವರು. ಓಕೆ, ಆದ್ರೆ 2 ಅವರ್ಸ್ ಕಾಯೋ ಪೇಷನ್ಸಿ ಇಲ್ಲ. ಓಕೆ, ಹಂಗಾಗಿ 2 ಅವರ್ಸ್ ಕಾಯೋ ಪೇಷನ್ಸಿ ಇಲ್ಲದೆ ಇರೋವಾಗ ಏನಾಗುತ್ತೆ, 10 ನಿಮಿಷಕ್ಕೆ ಬೇಕು. ಅದು ಮ್ಯಾಗಿ ನೂಡಲ್ಸ್ 10 ನಿಮಿಷಕ್ಕೆ ಮಾಡ್ಕೊಡೋಕೆ ನಿಮ್ಗೆ ಇಲ್ಲ, ಅದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಅಲ್ವಾ. ಹಾಗಾಗಿ ಸೊ ನೆಕ್ಸ್ಟ್ ಬರ್ತ್ ಪ್ಲೇಸ್ ಬಂದು ಗೋವಾ. ಸೊ ಈ ಚಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಿಮ್ಗೆ. ಈಗ 2 ಅವರ್ಸ್ ಅಲ್ಲಿ ಕಾಯ್ದೆ ಇರೋ ಕಾರಣಕ್ಕೆ ಫ್ರಸ್ಟ್ರೇಷನ್ ಆಗ್ಬೋದು, ಫ್ಯಾಮಿಲಿ ಮೇಲೆ ರೇಗಾಡ್ಬೋದು ನೀವು, ಅಥವಾ ಫುಡ್ಡೇ ಬೇಡ ಅಂತ ಹೇಳ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಮೇಲೆ ರೇಗಾಡಬಹುದು. ಇದೆಲ್ಲವೂ ಮಾಡಬಹುದು. ಬಟ್ ಎಂಡ್ ಆಫ್ ದ ಡೇ ಏನೇ ಮಾಡಿದ್ರು ನಿಮ್ಗೆ ರೆಡಿ ಆಗದೆ 2 ಅವರ್ಸ್. ಅದು ನಿಮ್ಮ ಕರ್ಮ ಫಲ. ಅದರರ್ಥ ಫಾರ್ ಎಕ್ಸಾಂಪಲ್, ಈ ಜಾತಕನಿಗೆ ಮದುವೆ 45ನೇ ವಯಸ್ಸಿಗಿದೆ ಜಾತಕದಲ್ಲಿ. ಓಕೆ, ಲೇಟ್ ಮ್ಯಾರೇಜ್ ಕಾಂಬಿನೇಷನ್ಸ್ ಇದೆ ಈ ಜಾತಕನಿಗೆ. ಅರ್ಲಿ ಮ್ಯಾರೇಜ್ ಕಾಂಬಿನೇಷನ್ಸ್ ನ ತಲೆ ಕೆಡ್ಸ್ಕೋಬೇಡಿ. ಲೇಟ್ ಮ್ಯಾರೇಜ್ ಕಾಂಬಿನೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ ಇವಾಗ. ಸೊ ಮಿಥುನ ಲಗ್ನ. ಈಗ 2 ಅವರ್ಸ್ ಈ ವ್ಯಕ್ತಿ ಕಾಯ್ಲಿಲ್ಲ ಆ ಫುಡ್ಗೆ. ಓಕೆ, ಇವ್ರಿಗೆ ಏನ್ ಬೇಕೋ ಆ ಫುಡ್ಗೆ ಕಾಯ್ಲಿಲ್ಲ ಅಂದಾಗ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಯ್ತು. ಎಲ್ಲೆಲ್ಲಿ ಪ್ರಾಬ್ಲಮ್ ಆಯ್ತು, ಅಲ್ಲಿ ಇವ್ರ ಫ್ಯಾಮಿಲಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ ಮ್ಯಾನೇಜರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್ ಮೇಲೆ ರಾಂಗ್ ಥಾಟು, ಫ್ರಸ್ಟ್ರೇಷನ್ನು, ಸೊ ಸ್ಟ್ರೆಸ್, ಆಂಗ್ಸೈಟಿ, ಸೊ ದಟ್ ಊಟನೇ ಬೇಡ ಅನ್ನೋ ಥಾಟು. ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಯಾಕಂದ್ರೆ ಈ ತರ ನಿಮ್ಗೆ ದಿನನಿತ್ಯ ನಡೆಯೋದು ಕೊಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ. ಲಗ್ನ ಮಿಥುನ ಲಗ್ನ, ಸೆಕೆಂಡ್ ಹೌಸ್ ಅಲ್ಲಿ ಶುಕ್ರ. ಸೊ ನೆಕ್ಸ್ಟ್ 3ನೇ ಮನೆಯಲ್ಲಿ ಸೂರ್ಯಕೇತು ಇದ್ದಾರೆ. ಸನ್ ಓನ್ ಹೌಸ್. ರಾಹುಕೇತು ಆಲ್ರೆಡಿ ನಮ್ಗೆ ಸೊ ರೆಟ್ರೋಗ್ರೇಡ್ ಅಲ್ಲೇ ಇರ್ತಾರೆ, ಅದು ನಿಮಗೆ ಗೊತ್ತಿರ್ಲಿ. ಮಾರ್ಸ್ ಬಂದು ರೆಟ್ರೋಗ್ರೇಡು, ಸೊ ಅದು 10ನೇ ಮನೆಯಲ್ಲಿದೆ. ನೆಕ್ಸ್ಟ್ ಮಾಂದಿ ಬಂದು ಇವ್ರಿಗೆ 11ನೇ ಮನೆ ಮಾಂದಿ ಇದೆ. ಅದಾದ ನಂತರ ಗುರು 12ನೇ ಮನೆ. ಇದು D1 ಚಾರ್ಟ್ ನಾನು ಬರೀತಾ ಇರೋದು. ಚಂದ್ರ ಬಂದು 4ನೇ ಮನೆಯಲ್ಲಿದ್ದಾರೆ. ಸೊ ಲಗ್ನಾಧಿಪತಿ ಜೊತೆ ಅಂದ್ರೆ ಮರ್ಕಿರಿ ಜೊತೆ ಇದ್ದಾರೆ. ನೆಕ್ಸ್ಟ್ 7ನೇ ಮನೆಯಲ್ಲಿ ಶನಿ ಇದ್ದಾರೆ.
ಇದು D1 ಚಾರ್ಟ್. ಹೋಟೆಲಲ್ಲಿರುವ ಮೆನು D1 ಚಾರ್ಟ್. ಓಕೆ, ಈಗ ಬನ್ನಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, 7ನೇ ಮನೆಯಲ್ಲಿ ಶನಿ ಇದ್ದ ತಕ್ಷಣ ಎಲ್ಲಾರ್ಗೂ ಲೇಟ್ ಮ್ಯಾರೇಜ್ ಆಗುತ್ತೆ ಅನ್ನೋ ಒಂದು ಥಾಟ್ನ ಬಿಟ್ಬಿಡಿ. ಓಕೆ, 7ನೇ ಮನೆ ಶನಿ ಇದ್ದು ವಕ್ರಿ ಆಗಿದ್ರೆ, ಕಂಡೀಷನ್ ಸಪ್ಲೈ ವಕ್ರಿ ಏನಾದ್ರೂ ಆಗಿದ್ರೆ, ರೆಟ್ರೋಗ್ರೇಡ್ ಆಗಿದ್ರೆ, ಅಥವಾ 7ನೇ ಮನೆಯಲ್ಲಿ ಶುಕ್ರ ಗ್ರಹನು ಗುರು ಗ್ರಹನು ನೋಡ್ತಿದ್ರೆ ಬೇಗ ಮದುವೆ ಆಗಿರುತ್ತೆ. ಬೇಗ ಮದುವೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗಾದ್ರೆ 21ರಿಂದ 28 ಮಧ್ಯ ತಗೊಳ್ಳಿ, ಗಂಡು ಮಕ್ಳಿಗಾದ್ರೆ 26ರಿಂದ 33 ಮಧ್ಯ. ಇದನ್ನ ಗುಡ್ ಮ್ಯಾರೇಜ್ ಅಥವಾ ನಾರ್ಮಲ್ ಮ್ಯಾರೇಜ್, ಬೇಗ ಮ್ಯಾರೇಜ್ಗೆನೆ ತಗೊಳ್ಳಿ. ಲೇಟ್ ಮ್ಯಾರೇಜ್ ಬಂದು 33 ಇಂದ ಅಬೋವ್ ಆಗುತ್ತಲ್ವಾ, 43, ಇದು ತುಂಬಾ ಲೇಟ್ ಮ್ಯಾರೇಜ್ ಆಗುತ್ತೆ ಬಾಯ್ಸ್ಗೆ. ಇವನ್ ಗರ್ಲ್ಸ್ಗೆ ಆಫ್ಟರ್ 28 ಅದು ಲೇಟ್ ಮ್ಯಾರೇಜ್ಗೆ ತಗೊಳ್ಳೋಣ. ಸಪ್ತಮದಲ್ಲಿ ಇರುವಂತಹ ಫಸ್ಟ್ ಮ್ಯಾರೇಜ್ಗೆ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಲಗ್ನ ಲಾಡ್ನ ನೋಡಿ. ಯಾರೋ ಲಗ್ನ ಲಾಡು ಮರ್ಕ್ಯುರಿ ಎಲ್ಲಿ ಕೂತಿದ್ದಾರೆ, ಸ್ವಂತ ಮನೆಯಲ್ಲಿ ಕೂತಿದ್ದಾರೆ. ಆದರೆ ಮರ್ಕ್ಯುರಿ 4th ಹೌಸಲ್ಲಿ ಕೂತಿದೆ, ಫಸ್ಟ್ ಹೌಸ್, ನೆಕ್ಸ್ಟ್ ಸೊ ಪ್ಲಾನೆಟ್, ಅದಾದ್ಮೇಲೆ ಕಾರಕ. ಈ ತರ ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನೀವೇನಾದ್ರು ಹೊಸ ಲರ್ನರ್ಸ್ ಇದ್ರೆ, ನಿಮ್ಗೆ ಇದನ್ನೆಲ್ಲ ಯಾರು ನಿಮ್ಮ ಗೈಡೆನ್ಸ್ ಹೇಳ್ಕೊಟ್ಟಿರೋದಿಲ್ಲ, ನಿಮ್ಗೆ ಪಾಠ ಮಾಡೋರು ಜಸ್ಟ್ PDF ಕೊಟ್ಟಿರ್ತಾರೆ, ಆಪ್ ಕೊಟ್ಟಿರ್ತಾರೆ, ಅಷ್ಟೇನೆ. ಬನ್ನಿ. ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿ 4th ಹೌಸಲ್ಲಿ ದ್ವಿತೀಯಾಧಿಪತಿ ಜೊತೆ. ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ಇವ್ರಿಗೊಂದು ಪ್ರಶ್ನೆ, ಇದು ಈ ಜಾತಕ ಪೂರ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ನಗು ಬರುತ್ತೆ. ಈ ತರನೂ ಇದಾರ ಈಗಲೂ ಅಂತ ಹೇಳಿ. ಈ ವ್ಯಕ್ತಿಗೆ ಇವಾಗ 38 ವಯಸ್ಸು. ಇವರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ದಟ್ ಈಸ್ ವೆರಿ ಗುಡ್. ಓಕೆ, ಹಾಗೆ ಲಗ್ನಾಧಿಪತಿ ಚತುರ್ಥದಲ್ಲಿ ಮತ್ತೆ ಚಂದ್ರನ ಜೊತೆ 4th ಹೌಸಲ್ಲಿ ಇದ್ದಾರೆ. ಸೊ ಈ ವ್ಯಕ್ತಿಗೆ ಲಗ್ನ ಲಾಡು 4th ಅಲ್ಲಿ ಕೂತಿರೋದ್ರಿಂದ ಅದೊಂದು ಪ್ಲಸ್. ಅಂದ್ರೆ ಸ್ವಂತ ಮನೇಲಿ ಕೂತಿರೋದ್ರಿಂದ, ಚಂದ್ರನ ಜೊತೆ ಕೂತಿರೋದ್ರಿಂದ ಪ್ಲಸ್. ಬಟ್ ಇಲ್ಲಿ ಆಸ್ಪೆಕ್ಟ್ ಯಾರ್ಯಾರ ಕಡೆಯಿಂದ ಬೀಳ್ತಾ ಇದೆ, ರೆಟ್ರೋ ಮಾರ್ಸ್ ಇಂದ ಬೀಳ್ತಾ ಇದೆ. ಆಮೇಲೆ ಶನಿಯ 10ನೇ ದೃಷ್ಟಿ ಲಗ್ನಾಧಿಪತಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಇವರು ಸ್ವಲ್ಪ ಕಪ್ಪಗಿದ್ದಾರೆ ಅಂತ ಅವರಿಗೆ ಆತರ ಫೀಲ್. ಕಪ್ಪಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ನೋಡೋಕೆ, ಆತರ ಅವರಿಗೆ ಫೀಲ್ ಇರೋದ್ರಿಂದ. ಬಟ್ ಗುರು ಕೂಡ ನೋಡ್ತಾ ಇದಾರಲ್ಲ ಇಲ್ಲಿ 5th ಅಲ್ಲಿ. ಸೊ ಅದನ್ನ ಅವರು ಬಿಟ್ಬಿಟ್ಟಿದ್ದಾರೆ, ಲೆಕ್ಕಕ್ಕೆ ತಗೊಂಡಿಲ್ಲ. ಇಟ್ಸ್ ಓಕೆ, ತೊಂದ್ರೆ ಇಲ್ಲ. 2ನೇ ಪಾಯಿಂಟ್ ಏನಾಗಿದೆ ಗೊತ್ತಾ, ಈ ವ್ಯಕ್ತಿ ತುಂಬಾ ಜನ ಜೊತೆ ಜಾತಕಗಳು ತೋರಿಸಿದ್ದಾರೆ. ಫಸ್ಟ್ನೇದು ಸ್ತ್ರೀ ಶಾಪ ಇದೆ ಅಂತ ಹೇಳಿದ್ದಾರೆ, 2ನೇದು ಬ್ರಹ್ಮಹತ್ಯೆ ಶಾಪ ಇದೆ ಅಂತ ಹೇಳಿದ್ದಾರೆ, 3ನೇದು ನಿಮ್ಗೆ ಮಾಟ ಮಂತ್ರ ಆಗಿದೆ ಅಂತ ಹೇಳಿದ್ದಾರೆ. ಸೊ 4ನೇದು ಬಂದು, ಸೊ ಇವ್ರಿಗೆ ರಾಹು ಕೇತು ಕುಜ ಶಾಂತಿ ಮಾಡಿಸಿ, ಕುಜ ದೋಷ ಇದೆ, ರಾಹು ದೋಷ ಇದೆ, ಈ ತರ ಹೇಳಿದ್ದಾರೆ. ಹೌದು, ರಾಹು ಕೇತು ಕ್ಲಿಯರ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ 3-9 ಆಕ್ಸಿಸ್ ಅಲ್ಲಿ ತುಂಬಾ ಪ್ಲಾನೆಟ್ಸ್ ಇರೋದ್ರಿಂದ ಈ ಪಾಯಿಂಟ್ ಕರೆಕ್ಟ್. ರಾಹು ಕೇತು ಕ್ಲಿಯರ್ ಮಾಡಿ ಅಂತ. ಸ್ತ್ರೀ ಶಾಪ ಇದೆ ಅಂದ್ರೆ ನೋಡಿ, ಒಂದ್ ಹೇಳ್ತೀನಿ, ಯಾರಾದ್ರೂ ಇದು ಬಾಯ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ, ಈ ಪ್ರಪಂಚದ ಮೇಲೆ, ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಗಂಡು ಮಗು ಅಥವಾ ಗಂಡ ಮಕ್ಕಳಿಗೆ, ಸೊ ಹೆಣ್ಣು ಮಕ್ಕಳ ವಿಚಾರವಾಗಿ, ಸ್ತ್ರೀ ವಿಚಾರವಾಗಿ ಯಾರ್ಯಾರು ಮದ್ವೆ ಆಗ್ತಿದ್ದೀರಾ ನೀವು, ನಿಮ್ಮೆಲ್ಲರಿಗೂ ಸ್ತ್ರೀ ಶಾಪ ಇದೆ ಅಂತಾನೆ ಅರ್ಥ. ಸ್ತ್ರೀ ದೋಷ ಅಥವಾ ಸ್ತ್ರೀ ಶಾಪ ಇರೋದಕ್ಕೇನೆ ಲೇಡೀಸ್ ಹತ್ರ ನೀವು ಹೇಗ್ಬೇಕಾಗತ್ತೆ. ಅದು ಸಿಸ್ಟರ್ ಆಗಿರಬಹುದು, ಮದರ್ ಆಗಿರಬಹುದು, ಹೆಂಡತಿ ಆಗಿರಬಹುದು, ಯಾವ್ಯಾವ ಹೆಣ್ಣು ಮಕ್ಳ ಜೊತೆ ಯಾವ ಗಂಡು ಮಕ್ಳು ಪ್ರಾಬ್ಲಮ್ನ ಫೇಸ್ ಮಾಡಿದಾರಲ್ಲ. ಸೊ ಜಸ್ಟ್ ಜೋಕಿಂಗ್ ಆಕ್ಚುಲಿ. ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಹುಟ್ಟಿರೋ ಎಲ್ಲಾ ಗಂಡು ಮಕ್ಳಿಗೂ ಸ್ತ್ರೀ ಶಾಪ ಇದ್ದೇ ಇರುತ್ತೆ, ಎಲ್ಲಾ ಹೆಣ್ಣು ಮಕ್ಳಿಗೂ ಪುರುಷ ಶಾಪ ಇದ್ದೇ ಇರುತ್ತೆ. ಯಾವ್ದೋ ಒಂದು ರೀತಿ ಫೇಸ್ ಮಾಡ್ಲೇಬೇಕಾಗತ್ತೆ ಲೈಫಲ್ಲಿ. ಬಟ್ ಈ ಚಾರ್ಟ್ ಅಲ್ಲಿ ಸ್ತ್ರೀ ಶಾಪ ಇಲ್ಲ. ಐ ಡೋಂಟ್ ನೋ ಅವ್ರಿಗೆ ಯಾರ ತರ ಹೇಳಿದ್ದಾರೆ. ಓಕೆ, ಸಾರಿ. ನೆಕ್ಸ್ಟ್ ಬ್ರಹ್ಮಹತ್ಯೆ ಶಾಪ ಇದೆ ಅಂತ ಹೇಳಿದ್ದಾರೆ ಇವ್ರಿಗೆ. ಆತರ ಅಂದ್ರೆ ಬ್ಯಾಂಕಲ್ಲಿ ವರ್ಕ್ ಮಾಡೋ ವ್ಯಕ್ತಿಗೆ ನೀವು ಬ್ರಹ್ಮಹತ್ಯೆ ಇದೆ, ಸ್ತ್ರೀ ಶಾಪ ಇದೆ, ಕಂಟಕ ಇದೆ, ರಾಹುಕೇತು ಕಂಟಕ ಇದೆ. ಹೌದು ಇದೆ, ಅದಕ್ಕೇನೀಗ? ಅದಕ್ಕೆ ರೆಮಿಡಿ ಕೊಡಿ ಬಾಸ್. ಇರೋದನ್ನೇ ರಿಪೀಟ್ ಮಾಡಿ ಮಾಡಿ ಆಲ್ರೆಡಿ ವ್ಯಕ್ತಿ ಆಂಗ್ಸೈಟಿನಲ್ಲಿ ಮುಳುಗೋಗಿದ್ದಾರೆ. ಯಾರ್ಗೆ ಬುಧ ಚಂದ್ರ ಜಾತಕದಲ್ಲಿ ಒಟ್ಟಿಗೆ ಇರುತ್ತೋ ಅವ್ರಿಗೆ ಆಂಗ್ಸೈಟಿ ಇಶ್ಯೂಸ್ ಜಾಸ್ತಿ ಇರುತ್ತೆ. ಪ್ರತಿ ಒಂದಕ್ಕೂ ಟೆನ್ಷನ್ ಆಗೋದು, ಪ್ರತಿ ಒಂದಕ್ಕೂ ಇರಿಟೇಷನ್ ಆಗೋದು, ಭಯ ಆಗೋದು, ಸೊ ಗಾಬರಿಗೊಳ್ಕೊಳ್ಳೋದು, ಸ್ವೆಟ್ ಆಗೋದು ಕೈಯಲ್ಲಿ, ಈ ತರ ಇರುತ್ತೆ ಆಂಗ್ಸೈಟಿ ಇಶ್ಯೂಸ್. ಆಲ್ರೆಡಿ ಆಂಗ್ಸೈಟಿ ಇರೋ ವ್ಯಕ್ತಿಗೆ ನೀವು ಈ ತರ ಹೇಳಿದಾಗ ಅವ್ನಿಗೆ ಅಲ್ಲೇ ಫ್ಲಾಪ್, ಎದಳಂಗೆ ಇಲ್ಲ, ಮಲಗ್ಬಿಡ್ತಾನೆ. ಸೊ ಹಾಗಾಗಿ ಯಾರು ಈ ತರ ಗೈಡೆನ್ಸ್ ಮಾಡ್ತಿದ್ದೀರಾ, ಕೆಲವೊಂದು ಗುರುಗಳು, ಅದನ್ನೇ ಹೇಳಿದ್ನಲ್ಲ, ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಅದು ಎಂಡ್ ಆಫ್ ದ ಡೇ ಅವರವರ ಕಾರ್ಮಿಕ್, ಹೇಗೆ ಗುರುಗಳು ಸಿಗ್ಬೇಕು ಅನ್ನೋದು ಇರ್ಲಿ. ಇಷ್ಟು ಶಾಪಗಳನ್ನ ಹೇಳಿ, ಒಂದಷ್ಟು ಹೋಮಗಳನ್ನ ಹೇಳಿ, ಒಂದಷ್ಟು ಪ್ಯಾಕೇಜ್ ಕೊಟ್ಟಿದ್ದಾರೆ ಅವ್ರಿಗೆ, ಇಷ್ಟು ಲಕ್ಷ ಆಗುತ್ತೆ ಅಂತ ಹೇಳಿ. ಅದು ಬೇರೆ ವಿಚಾರ, ಅದು ಸೈಡ್ಗೆ. ಈಗ ಬನ್ನಿ ಮದುವೆಗೆ. ಲೇಟ್ ಮ್ಯಾರೇಜ್ ಕಾಂಬಿನೇಷನ್ ಮಾತ್ರ ಗಮನ ಕೊಡಿ. ಲಗ್ನಾಧಿಪತಿ ಎಲ್ಲಿದ್ದಾರೆ ನೋಡಿದ್ರಿ, ಲಗ್ನನ ಯಾರ್ಯಾರು ನೋಡ್ತಿದ್ದಾರೆ, ಸೆಕೆಂಡ್ ಹೌಸ್ ನ ಯಾರ್ಯಾರು ನೋಡ್ತಿದ್ದಾರೆ, ಸೆಕೆಂಡ್ ಲಾರ್ಡ್ ನ
ಶನಿ 10ನೇ ದೃಷ್ಟಿ ಹಾಕಿದೆ. ಮತ್ತೆ ಲಗ್ನದ ಮೇಲೆ ಶನಿಯ ದೃಷ್ಟಿ. ನೋಡಿ, ಲಗ್ನದಲ್ಲಿ ಶನಿ ಇರ್ಲಿ ಅಥವಾ ಶನಿಯ ನಕ್ಷತ್ರದಲ್ಲಿ ಲಗ್ನ ಕೂತಿರ್ಲಿ ಅಥವಾ ಸೊ ಲಗ್ನಾಧಿಪತಿನ ಶನಿ ನೋಡ್ಲಿ, ಬಾಡಿ ನಾರ್ಮಲ್ ಕಲರ್ ಇರುತ್ತೆ, ತುಂಬಾ ಫೇರ್ ಇರೋದಿಲ್ಲ, ಹಂಗಾಗಿ ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟ್, ಕೂದಲು ವೈಟ್ ಆಗಕ್ಕೆ ಕಾರಣ ಶನಿ, ಕೂದಲು ಬೆಳೆಯೋಕೆ ಕಾರಣ ಕೇತು. ಸೊ ಕೂದಲು ತಲೆ ಬೋರ್ಡ್ ಕಾರಣ ಸೂರ್ಯಕೇತು. ಈ ಚಾರ್ಟ್ ಅಲ್ಲಿ ಸೂರ್ಯಕೇತು ಕಾಂಬಿನೇಷನ್ ಕ್ಲಿಯರ್ ಆಗಿದೆ. ಇವ್ರಿಗೆ ಮಾಟ ಮಂತ್ರದಿಂದ ನಿಮ್ದು ಏರ್ ಫಾಲ್ ಆಗಿದೆ, ನಿಮ್ದು ಬಾಣ್ಲಿ ತಲೆ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲ, ಜಾತಕಕ್ಕೂ ಮಾಟ ಮಂತ್ರಕ್ಕೂ ಸ್ವಲ್ಪ ಏನ್ ಹೇಳ್ತಿದ್ದೀರಾ ಅಥವಾ ಏನ್ ಹೇಳ್ತಿದ್ದಾರೆ, ಸ್ವಲ್ಪನಾದ್ರೂ ಸೆನ್ಸ್ ಬೇಕು. ಇದು ಜೆನೆಟಿಕ್ ಪ್ರಾಬ್ಲಮ್. ಸೂರ್ಯಕೇತು ಜಾತಕದಲ್ಲಿರೋದ್ರಿಂದ ವಂಶ ಪಾರಂಪರೆಯಿಂದ ಅವ್ರ ತಂದೆಗೂ ಹೇರ್ ಕಮ್ಮಿ ಇರುತ್ತೆ ಅಥವಾ ಈ ಮಕ್ಕಳಿಗೂ ನೆಕ್ಸ್ಟ್ ಬರೋರ್ಗು ಹೇರ್ ಕಮ್ಮಿ ಇರುತ್ತೆ. ಆ, ದಯವಿಟ್ಟು ಈ ತರ ರಾಂಗ್ ಇನ್ಫಾರ್ಮೇಶನ್ ನ ಯಾರಾದ್ರೂ ನಿಮ್ಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಚಾನೆಲ್ ನ ನೋಡೋ ವ್ಯಕ್ತಿಗಳು ಅಲರ್ಟ್ ಆಗಿರಿ. ನನ್ನ ಚಾನೆಲ್ ನ ಮೂಲ ಉದ್ದೇಶನೇ ಅಲರ್ಟ್ ಆಗಿರಿ, ನಾಲೆಡ್ಜ್ ತಗೊಳ್ಳಿ, ಎಜುಕೇಟೆಡ್ ಆಗಿ ಸಬ್ಜೆಕ್ಟ್ ಅಲ್ಲಿ. ಆಲ್ರೆಡಿ ನೀವು ತುಂಬಾ ಓದಿರ್ತೀರ, ಅದು ಬೇರೆ. ಈ ಜ್ಯೋತಿಷ್ಯದಲ್ಲಿ ಎಜುಕೇಟೆಡ್ ಆಗಿ ಮೋಸ ಹೋಗ್ಬೇಡಿ, ಈ ತರ ಜನಕ್ಕೆ ಪ್ರೇರೇಪಣೆ ಮಾಡಬೇಡಿ. ಆ ತರದವ್ರ ಹತ್ರ ಕನ್ಸಲ್ಟೆನ್ಸಿ ತಗೊಂತಾ ಇದೀರಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೂರ್ಯಕೇತು ಕಾಂಬಿನೇಷನ್ ಇರೋದ್ರಿಂದ ಹೇರ್ ಫಾಲ್ ಆಗ್ತಾ ಇದ್ರೆ, ಮಾಟ ಮಂತ್ರ ಆಗಿದೆ ಅಂತ ಹೇಳಿದ್ರೆ, ಮಾಟ ಮಂತ್ರದಿಂದ ಹೇರ್ ಫಾಲ್ ಆಗಿದೆ ಅಂತ ಹೇಳಿದ್ರೆ, ಸಿ ಅದು ಎಲ್ಲಿ ಸ್ವಲ್ಪನಾದ್ರೂ ಮತ್ತೆ ರಿಸರ್ಚ್ ಮಾಡ್ಕೊಂಡು ಇಷ್ಟಿಷ್ಟು ವರ್ಷ, 7 ವರ್ಷ 8 ವರ್ಷ ರಿಸರ್ಚ್ಗಳು ಮಾಡ್ಕೊಂಡು ಇದರಲ್ಲಿ ಇಷ್ಟೊಂದು ಆಳವಾಗಿ ಹೋಗಿರೋರು ನಾವೇನ್ ಮಾಡ್ತಿದೀವಿ? ಈ ತರದವ್ರಿಗೆ ಬೆಲೆ ಕೊಡ್ತಿದ್ದೀರಾ ಅಥವಾ ಅವ್ರು ಹೇಳೋದನ್ನೇ ನಂಬ್ತಿದ್ದೀರಾ? ಇದು ಜೆನೆಟಿಕ್ ಪ್ರಾಬ್ಲಮ್. ಚಾರ್ಟ್ ಅಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ, ಹೇರ್ ಫಾಲ್ ಆಗಿದೆ, ಸೊ ವಾಟ್? ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಈ ಪಾಯಿಂಟ್ ಸೈಡ್ಗಿಡಿ. ಈಗ ಬನ್ನಿ, ಇಲ್ಲಿ ಲಗ್ನನ ಶನಿ ನೋಡ್ತಾ ಇದೆ. ಅದಾದ ನಂತರ ಲಗ್ನಾಧಿಪತಿನೂ ಶನಿ ನೋಡ್ತಾ ಇದೆ, 2ನೇ ಮನೆ ಅಧಿಪತಿನೂ ನೋಡ್ತಾ ಇದೆ. ಇದು ಫಸ್ಟ್ ಪಾಯಿಂಟ್ ಆಯ್ತಾ, ಲೇಟ್ ಮ್ಯಾರೇಜ್ಗೆ. ಎರಡನೇ ಪಾಯಿಂಟ್ ತಗೊಳ್ಳಿ. ಫಸ್ಟ್ ಪಾಯಿಂಟ್ ಲಗ್ನ 7th ಹೌಸ್ ಮತ್ತೆ ಲಗ್ನ ಲಾರ್ಡ್ ತಗೊಂಡಿದ್ದಾಯ್ತು. ಸೆಕೆಂಡ್ ಹೌಸ್ ಮದ್ವೆಗೆ ಶುಕ್ರನ ತಗೊಳ್ಳಿ. ಶುಕ್ರ ಇಲ್ಲಿ ಸೆಕೆಂಡ್ ಹೌಸ್ ಅಲ್ಲಿ ಕೂತಿದೆ, ಆದ್ರೆ ಶುಕ್ರ ಅಗೇನ್ ಪುಷ್ಯ ನಕ್ಷತ್ರದಲ್ಲಿ ಕೂತಿದೆ, ಶನಿ ನಕ್ಷತ್ರದಲ್ಲ. ಅಲ್ಲಿ ಕೂಡ ಶುಕ್ರ ಶನಿ ಕಾಂಬಿನೇಷನ್ ಬಂತು. ಈ ಜಾತಕದಲ್ಲಿ ವಿಪರೀತ ಹಣ ಇದೆ, ಅದು ಬೇರೆ. ದ ನೇಟಿವ್ ಹ್ಯಾಸ್ ಲಾಟ್ ಆಫ್ ಮನಿ, ದಟ್ ಈಸ್ ಸಪರೇಟ್ ಕಾಂಬಿನೇಷನ್. ನಾನೀಗ ನಿಮ್ಗೆ ಬರೀ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಗೇನ್ ಇಲ್ಲಿ ಏನಾಯ್ತು, ಲೇಟ್ ಮ್ಯಾರೇಜ್ ಆಯ್ತು. ಅಂಡ್ ತುಂಬಾ ಜನ ಮೂಲ ನಕ್ಷತ್ರದಲ್ಲಿ ಹೆಣ್ಣು ಮಗು ಅಥವಾ ಗಂಡು ಮಗು ಇದ್ರೆ ಮದ್ವೆ ಮಾಡಕ್ಕೆಲ್ಲ ಹೆದರ್ತಿರಲ್ವಾ ನೀವು, ಅದೆಲ್ಲ ಪಾಯಿಂಟು. ಮೂಲ ನಕ್ಷತ್ರ ಅಥವಾ ಕೇತು ನಕ್ಷತ್ರದಲ್ಲಿ ನಿಮ್ಮ 7ನೇ ಮನೆ ಅಧಿಪತಿನೋ ಅಥವಾ 7ನೇ ಮನೆಯಲ್ಲಿ ಕೂತಿರುವ ಗ್ರಹನೋ ಅಥವಾ ಶುಕ್ರನೋ ಕೂತಾಗ ಡಿಲೇ ಮ್ಯಾರೇಜಸ್ ಅಥವಾ ಬ್ರೇಕ್ ಇನ್ ಮ್ಯಾರೇಜಸ್ ಅಥವಾ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್ ಆರ್ ಇಂಟಿಮೆಸಿ ಇಶ್ಯೂಸ್ ಬರುತ್ತೆ. ಈ ಚಾರ್ಟ್ ಅಲ್ಲಿ ಶನಿ ಅಗೇನ್ ಮೂಲ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಅದಿನ್ನೂ ಡಿಲೇ ಆಗ್ತಾ ಇದೆ ಅಷ್ಟೇ. 42 ಏಜ್ಗೆ ಹೇಳಿದ್ನಲ್ವ, 33 to 42 ಈ ಮಧ್ಯೆ ಇಲ್ಲೇನೆ ಅವ್ರಿಗೆ ಮದ್ವೆ ಯೋಗ ಇರೋದು. ಅದಕ್ ಮೊದ್ಲು ಇಲ್ಲಿ ಹೋಟೆಲ್ ಎಕ್ಸಾಂಪಲ್ ಕೊಟ್ನಲ್ಲ, ಆ ಮೆನು ಆ ಮೆನಲ್ಲಿ ಇರೋದೇ 42 ಏಜ್ಗೆ ಮದ್ವೆ. ಇಲ್ಲ ನನ್ಗೆ ಇವಾಗ್ಲೇ ಬೇಕು ಅಂದಿದ್ದಕ್ಕೇನೆ ಅವ್ರು ಪ್ರಾಬ್ಲಮೆಟಿಕ್ ಮಾಡ್ಕೊಳ್ಳೋದು. ಓಕೆ, ಇದು D1 ಚಾರ್ಟ್ ಆಯ್ತು. ಈಗ D9 ಚಾರ್ಟ್ಗೆ ಬನ್ನಿ. D9 ಚಾರ್ಟ್ನ ನಾನಿಲ್ಲಿ ಬರಿತೀನಿ ನೋಡಿ. ಸೊ D9 ಅಲ್ಲಿ ಲಗ್ನ ಬಂದು ಮೀನ ಲಗ್ನ ಆಗಿದೆ. ರಾಹು ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾರೆ. ಇಲ್ಲಿ ಯಾರ್ಯಾರು ಇದ್ದಾರೆ? ಶನಿ ಇದ್ದಾರೆ, ಮತ್ತೆ ಗುರು ಕೂಡ ಇಲ್ಲೇ ಇದ್ದಾರೆ. ನೀವು ಹೇಳ್ತಿರಲ್ಲ ಗುರು ದೃಷ್ಟಿ ಬಿದ್ದಿದೆ ಮೇಡಮ್ ಅಂತ ಹೇಳಿ, ಇಲ್ಲ, ಅದಕ್ಕೆ ಹೇಳಿದ್ದು ಗುರು ಎಲ್ಲಾನು ಪ್ಲಸ್ ಮಾಡ್ಲಿಕ್ಕೆ ಆಗಲ್ಲ. ಅದಾದ ನಂತರ 3ನೇ ಮನೆಯಲ್ಲಿ ಉಚ್ಚ ಚಂದ್ರ, 4ನೇ ಮನೆಯಲ್ಲಿ ಮಾಂದಿ ಬಿದ್ದಿದೆ, 5ನೇ ಮನೆಯಲ್ಲಿ ಬುಧ. D1 ಚಾರ್ಟ್ ನ ಲಗ್ನ ಲಾರ್ಡು. ನೆಕ್ಸ್ಟ್ ಇಲ್ಲಿ 8ನೇ ಮನೆಯಲ್ಲಿ ಶುಕ್ರ ಕೇತು, ಓನ್ ಹೌಸ್ ಶುಕ್ರ, ಅಲ್ಲಿ ಕೇತು ಕೂಡ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ಸೂರ್ಯ ಸ್ಕಾರ್ಪಿಯೋದಲ್ಲಿದ್ದಾರೆ. ಮಾರ್ಸ್ ರೆಟ್ರೋ ಅಂತ ಹೇಳಿದಾಗ ನಿಮ್ಗೆ ಹಿಂದಿನ ಮನೆ ಫಲ ಕೂಡ ಕೊಡ್ತಾರೆ, ತಗೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾರಾದ್ರೂ ಇದಾರ? ಇಲ್ಲ, ಎಲ್ಲರನ್ನೂ ತಗೊಂಡಿದೀವಿ. ಈಗ ಬನ್ನಿ, ಅಸಲಿ ಪಿಕ್ಚರ್ ಇಲ್ಲಿರೋದು. D9 ಚಾರ್ಟ್ ನೋಡಿದ್ರೆ ನಿಮ್ಗೆ ಹೇಳೋರೆ 80% ಜಾಸ್ತಿ ಜನ ಇದ್ದಾರೆ ಅಸ್ಟ್ರಾಲಜರ್ಸ್. D9 ನೋಡಿ ಹೇಳೋರು ರಿಸರ್ಚ್ ಓರಿಯೆಂಟೆಡ್ ಪೀಪಲ್ ಅಥವಾ ನಿಜವಾಗ್ಲೂ ನಿಮ್ಗೆ ಗೈಡ್ ಮಾಡೋರು. ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ನಿಮ್ಗೆ. ನೀವು ಕೇಳಬೇಕು, ಬರೀ ಜಸ್ಟ್ ಮದ್ವೆಗೆ ಹೇಳಿ ಗಣಕೂಟ ಬರುತ್ತಾ ಅಂದ್ರೆ ಅವ್ರು ಜಸ್ಟ್ ಮದ್ವೆಗೆ ಹೇಳಿ ಕಳಿಸ್ತಾರೆ ಅಷ್ಟೇ. ಆಮೇಲೆ ನೀವು ನೆಕ್ಸ್ಟ್ ಡಿವೋರ್ಸ್ಗೆ ಬರಬೇಡಿ. ಇಲ್ಲಿ ನೋಡಿ, ಚಾರ್ಟ್ಗೆ ಬನ್ನಿ. D1 7th Lord Saturn sitting in the D9 second house with whom? With Rahu plus Saturn plus Jupiter. Saturn itself ಅಲ್ವಾ, ಇಲ್ಲಿ ನೀಚ ಆಗಿದ್ದಾರೆ. ಇದರರ್ಥ ಜನ್ಮ ಜಾತಕದ 7ನೇ ಮನೆ ಅಧಿಪತಿ ನವಾಂಶದಲ್ಲಿ
ನೀಚ ಆಗಿದ್ರೆ ಅಥವಾ ರಾಹು ಕೇತು ಆಕ್ಸಿಸ್ ಅಲ್ಲಿ ಇದ್ರೆ ಅಥವಾ ರಾಹು ಕೇತು ಒಟ್ಟಿಗೆ ಇದ್ರೆ ಅಥವಾ ಸ್ಕಾರ್ಪಿಯೋದಲ್ಲಿ ಇದ್ರೆ ನೀವು ಅರ್ಥ ಮಾಡ್ಕೊಬಿಡಿ ಇವರ ಮದುವೆ ಜೀವನ ಚೆನ್ನಾಗಿರೋದಿಲ್ಲ ಅಥವಾ ಲೇಟ್ ಮ್ಯಾರೇಜಸ್. ಇಲ್ಲಿ ಎರಡು ಕಡೆನೂ ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ D1, ಏಳನೇ ಮನೆ ಏಳನೇ ಮನೆಯ ಜಾಗದಲ್ಲಿ ಯಾರು ಶನಿ ಇದಾರೆ, ಈ ಮನೆಯ ಡೆಸ್ಪಾಸಿಟರ್ ಇಲ್ಲಿ 12ನೇ ಮನೇಲಿ ಕೂತಿದ್ದಾರೆ. ಎಲ್ಲಿ? D1 ನಲ್ಲಿ. D9 ಅಲ್ಲಿ ಬನ್ನಿ, ಅಗೇನ್ ಆ ಡೆಸ್ಪಾಸಿಟರ್ ಅಲ್ಲೇ ಕೂತಿದ್ದಾರೆ. ಎಲ್ಲಿ? ಶನಿ ಜೊತೆ ರಾಹು ಜೊತೆ. ಇದರ ಅರ್ಥ ಈ ವ್ಯಕ್ತಿಗೆ ಮದ್ವೆ ಆದ್ರೂ ಕೂಡ ಮೋಸ ಆಗುತ್ತೆ. ಮದ್ವೆಗೆ ಗುರು ತುಂಬಾ ಇಂಪಾರ್ಟೆಂಟ್. ತಾಳಿ ಕಟ್ಲಿಕ್ಕೆ, ತಾಳಿ ಕಟ್ಟದೇನೆ ಈ ಲಿವಿಂಗ್ ರಿಲೇಶನ್ಶಿಪ್ಸು, ಈ ಲವ್ ಬ್ರೇಕಪ್ಸು, ಸೊ ಈ ತರ ಫಿಸಿಕಲ್ ಇಂಟಿಮೆಸಿ, ಸೊ ಇದೆಲ್ಲಾನು ಬಂದು ನಿಮ್ಗೆ ಗುರು ಇರ್ಲೇಬೇಕು ಅಂತ ಏನಿಲ್ಲ. ಶುಕ್ರ ರಾಹು ಇದ್ರೂ ಅದು ನಡೆಯುತ್ತೆ. ಓಕೆ, ಈಗ ಬನ್ನಿ, ಲಗ್ನದಿಂದ 7ನೇ ಮನೆ ಅಧಿಪತಿ ಬುಧ ಎಲ್ಲಿ ಕೂತಿದ್ದಾರೆ? ಅಗೇನ್ ವಾಟರ್ ಸೈನ್. ಇಲ್ಲೂ ಕೂಡ 4th ಹೌಸೆ, ಇಲ್ಲೂ ಕೂಡ 4th ಹೌಸೆ. ಅದರ ಅರ್ಥ ಖಂಡಿತವಾಗ್ಲೂ ಮ್ಯಾರೇಜ್ ಲೈಫ್ ಅಲ್ಲಿ ತುಂಬಾನೇ ಎಮೋಷನಲ್ ಡ್ರಾಮಾಸ್, ಡಿಸ್ಪ್ಯೂಟ್ಸ್, ಬ್ರೇಕ್ ಇನ್ ಮ್ಯಾರೇಜಸ್ ಇರುತ್ತೆ. ಇಲ್ಲಿ 2ನೇ ಪಾಯಿಂಟ್ ಏನ್ ಹೇಳ್ದೆ? ಶುಕ್ರನ್ ಕೂಡ ನೋಡಿ ಅಂತ ಹೇಳದ್ನಲ್ವಾ, ಶುಕ್ರ ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದೆ ಅಂತ. ಅಗೇನ್ D1 ಅಲ್ಲಿ ಶುಕ್ರ ಎಲ್ಲೋಗಿದ್ದಾನೆ? D9 ಅಲ್ಲಿ ಸ್ವಂತ ಮನೆನೇ, ಬಟ್ ಯಾರ ಜೊತೆ ಇದ್ದಾರೆ? ಕೇತು ಜೊತೆ. ಶುಕ್ರ ಕೇತು ಕಾಂಬಿನೇಷನ್ ಬಂದು ಬ್ರೇಕ್ ಇನ್ ಮ್ಯಾರೇಜಸ್, ಅಥವಾ ಒಂದೇ ಮನೇಲಿದ್ರು ಬೇರೆ ಬೇರೆ ಬೆಡ್ರೂಮ್ಸ್ ಅಲ್ಲಿ ಮಲಗೋದು, ಅಥವಾ ಅದು ಪರ್ಸನಲ್ ಲೈಫ್ ಚೆನ್ನಾಗಿರೋದಿಲ್ಲ ಅಥವಾ ಇಂಟ್ರೆಸ್ಟ್ ಇರೋದಿಲ್ಲ. ಶುಕ್ರ ಕೇತು ಇರೋ ಹೆಣ್ಣು ಮಕ್ಳಾದ್ರೂ ಸರಿ, ಗಂಡು ಮಕ್ಳಾದ್ರೂ ಸರಿ, ಅವ್ರಿಗೆ ಲೈಕ್ ಹೀಲಿಂಗ್ ರಿಲೇಟೆಡ್ ಸ್ಪಿರಿಚುಯಾಲಿಟಿ ತುಂಬಾ ಚೆನ್ನಾಗಿರ್ತಾರೆ. ಫಿಸಿಕಲಿ ದೇ ಆರ್ ನಾಟ್ ವೆಲ್ ಹ್ಯಾಪಿ. ನೀವ್ ಹೇಳ್ಬೋದು ಗುರು ನೋಡ್ತಿದೆ ಅಂತ ಹೇಳಿ. ಗುರು ಇಲ್ಲಿ ಗ್ರಹಗಳ ಜೊತೆ ಹೆಮ್ಡ್ ಆಗಿದೆ. ಸೊ ಅದರರ್ಥ ಇವು ಎರಡುಗಳ ಮಧ್ಯೆ ಸಿಕ್ಕಾಕೊಂಡಿದೆ. ಇಲ್ಲಿ ರಾಹು, ಇಲ್ಲಿ ಶನಿ, ಇಲ್ಲಿ ಒಂದ್ ಗುರು ಏನು ಮಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ, ಬಟ್ ಇನ್ನೊಂದು ಟ್ವಿಸ್ಟ್ ಇದೆ, ಬನ್ನಿ ನಿಮ್ಗೆ. 2020ರಲ್ಲಿ ಇವ್ರಿಗೆ ಗುರು ಮಹಾದಶ ಪ್ರಾರಂಭ ಆಗಿದೆ. ಒಟ್ಟು 16 ವರ್ಷ ಅಲ್ವಾ? 2020ರಲ್ಲಿ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ D1 ಅಲ್ಲಿ ಗುರು ಗುರು ಯಾರು ಇವ್ರಿಗೆ? 7 ಮತ್ತು 10ನೇ ಮನೆ ಅಧಿಪತಿ 12ರಲ್ಲಿ ಕೂತಿದ್ದಾರೆ. ಅದರರ್ಥ 7ನೇ ಮನೆ ಈ ದಶ ಸ್ಟಾರ್ಟ್ ಆದಾಗ ಏನಾಗಿದೆ? ಮದುವೆಗೆ ಅಥವಾ ರಿಲೇಶನ್ಶಿಪ್ಗೆ ಅಥವಾ ಪಾರ್ಟ್ನರ್ಶಿಪ್ಗೆ ದಟ್ ಏನಾದ್ರು ಕರ್ಮ ಏನೋ ಅದು ಆಕ್ಟಿವೇಟ್ ಮಾಡಿದೆ. ಓಕೆ, ಆಮೇಲೆ ಇವರು ಗುರು ಬಂದು 10ನೇ ಮನೆ ಅಧಿಪತಿ ಕೂಡ ಅಲ್ವಾ ಇವ್ರಿಗೆ? ಕೆಲಸದತ್ರ ಕೆಲಸದತ್ರ ಅಗೇನ್ ಇವ್ರಿಗೆ ಯಾವ ತರ ಲೇಡಿ ಸಿಗ್ತಾರೆ ಹೇಳಿ? 7ನೇ ಮನೆಯಲ್ಲಿ ಶನಿ ಪ್ಲಸ್ ಮೂಲ ನಕ್ಷತ್ರದಲ್ಲಿ ಕೂತಿದೆ. ಯಾವ ಒಳ್ಳೆ ಪ್ಲಾನೆಟ್ಸ್ ಕೂಡ ಆಸ್ಪೆಕ್ಟ್ ಇಲ್ಲ. ಸೊ ಹಾಗಾಗಿ ಟ್ರೈನ್ ವಿತ್ ಕೇತು ಬಂದಿದೆ. ಓಕೆ, ಸೊ ಇಲ್ಲಿ ನವಾಂಶದಲ್ಲೂ ಕೂಡ ಶುಕ್ರ ಕೇತು ಅಗೇನ್ ಇಷ್ಟು ಗ್ರಹಗಳು ನೋಡ್ತಾ ಇದೆ ಅಲ್ವಾ ಶುಕ್ರನ್ನ. ಅದರರ್ಥ ಇವ್ರಿಗೆ ಕೆಲಸದ ಹತ್ರ ಮದುವೆ ಆಗಿರುವಂತಹ ಲೇಡಿ, ಇಬ್ರು ಕಿಡ್ಸ್ ಇರುವಂತಹ ಲೇಡಿ ಪರಿಚಯ ಆಗಿದ್ದಾರೆ. ಯಾಕಂದ್ರೆ ದಶ ಆತರ ಇಂಡಿಕೇಟ್ ಮಾಡಿದೆ ಅಲ್ವಾ? ದಶ ಹೇಗಿರುತ್ತೆ ಆ ತರ ವ್ಯಕ್ತಿಗಳು ಸಿಗ್ತಾರೆ. ಇವ್ರಿಗೆ ಗೊತ್ತಿದ್ದೀನೂ ಪ್ರಾಬ್ಲಮ್ ಏನ್ ಮಾಡ್ಕೊಂಡಿದ್ದಾರೆ? ಅವರ ಜೊತೆ ಆ ಟೈಮಲ್ಲಿ 2020ಅಲ್ಲಿ ರಾಹು ಎಲ್ಲಿ ಟ್ರಾನ್ಸಿಟ್ ಆಗ್ತಿತ್ತು ನೋಡಿ, ನಿಮ್ಗೆ ಅವಾಗ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. 2020ರಲ್ಲಿ ರಾಹು ಟ್ರೈನ್ ವಿತ್ ವೀನಸ್ ಬಂದಿದೆ. ಆಗ ಏನಾಗಿದೆ? ಇದು ಅಫೇರ್ ಅಥವಾ ದಟ್ ಅಟ್ರಾಕ್ಷನ್ ಅಂತ ತಗೊಳ್ಳಿ. ಆ ಕಾಂಬಿನೇಷನ್ ಆಕ್ಟಿವೇಟ್ ಆಗಿದೆ. ಗುರು ದಶನೇ ನಡೀತಾ ಇರೋದ್ರಿಂದ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರ ಹತ್ರ ತುಂಬಾನೇ ಹಣ ಇದೆ. ಅದೊಂದು ಕ್ಲಿಯರ್ ಆಗಿದೆ. D10 ಕೂಡ ಚೆನ್ನಾಗಿದೆ. D9 ಕೂಡ ಮನಿ ಕಾಂಬಿನೇಷನ್ಸ್ ಇದೆ. ಸೆಕೆಂಡ್ ಹೌಸ್ ಜುಪಿಟರ್, ಸೊ ಮನಿ ಕೊಡುತ್ತಾರೆ. ಶನಿ ಮಾತ್ರ ನೀಚ, ಗುರು ರಾಹು ಮನಿ ಕಾಂಬಿನೇಷನ್ ಕೊಡುತ್ತೆ. ಹಾಗೆ ಆ ಟೈಮಲ್ಲಿ ಒಂದು ಲೇಡಿ ಇವ್ರಿಗೆ ಪರಿಚಯ ಆಗಿ ಇವ್ರ ಹತ್ರ 12 ಲಕ್ಷ ಥ್ರೂ ಬ್ಯಾಂಕ್ ಅನ್ನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಪ್ರೀತಿ ಪ್ರೇಮ ಮದ್ವೆ ಹಾಕ್ತಿವಿ ಈ ತರ ಹೇಳಿ ಏನೋ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಗುರು ಎಲ್ಲಿ ಕೂತಿದೆ? 12ನೇ ಮನೇಲಿ ತಾನೆ. ಅದರರ್ಥ ಲಾಸ್ ಕೂಡ ಅವ್ರು ತಗೊಂಡಿಲ್ಲ. ಹೌದು, ಹಣ ಬರ್ತಾ ಇದೆ, ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಿಜ. ತುಂಬಾ ಜನ ಹೇಳ್ತಾರಲ್ಲ, ಹಣ ಬರುತ್ತೆ ನನ್ನ ಹತ್ರ ಉಳಿಯೋದಿಲ್ಲ ಅಥವಾ ನನ್ನ ಕೈಲಿ ಇರೋದಿಲ್ಲ ಅಂತ ಹೇಳಿ. ಸೊ ನಾವು ಎಲ್ಲಾ ಕಾಂಬಿನೇಷನ್ಸ್ ನೋಡ್ಬೇಕಾಗುತ್ತೆ. ಅಗೇನ್ ದ ಡೆಸ್ಪಾಸಿಟರ್ ಎಲ್ಲಿ ಕೂತಿದ್ದಾರೆ? ಇಲ್ಲಿ ಸೆಕೆಂಡ್ ಹೌಸ್ ಅಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದ್ದಾರೆ. ಪ್ರೀವಿಯಸ್ ಕರ್ಮ, ಪೆಂಡಿಂಗ್ ಕರ್ಮ, ಪಾಸ್ಟ್ ಕರ್ಮ. ಸೊ ದಟ್ ಲೇಡಿ ಬಂದ್ರು 12 lakhs ತಗೊಂಡಿದ್ದಾರೆ. ಓಕೆ, ಅಷ್ಟಿಗೆ ಅದು ಎಂಡ್ ಆಗಿಲ್ಲ. ಅಗೇನ್ ಟ್ರಾನ್ಸಿಟ್ ಆಯ್ತಲ್ಲ ಜುಪಿಟರ್ 2020ನಲ್ಲಿ. ಎಲ್ಲಿತ್ತು ಜುಪಿಟರ್? ಈ ಕಡೆ ಆಕ್ಸಿಸ್ ಅಲ್ಲಿ ಇರುತ್ತೆ. ಇವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಅಥವಾ ಹರಾಸ್ಮೆಂಟ್ ಕೇಸ್ ಆಗಿನೂ ಅದು ಹಣದಿಂದ ಮೋಸ, ಚೀಟಿಂಗ್. ಇಲ್ಲಿ ಎಲ್ಲಿ ಕೂತಿದ್ದಾರೆ? ನವಾಂಶದಲ್ಲಿ ರಾಹು ಜೊತೆ ಕೂತಿದ್ದಾರೆ ತಾನೆ, 7ನೇ ಮನೆ ಅಧಿಪತಿ. ಮೋಸ, ಪಬ್ಲಿಕ್ ಇಂದ ಮೋಸ, ಮತ್ತೆ ಹರಾಸ್ಮೆಂಟ್ ಆಗಿದೆ. ಮತ್ತೆ ಅಗೇನ್ ದ ಡೆಸ್ಪಾಸಿಟರ್ ಇಲ್ಲಿ ಮಾರ್ಸ್, ಈ ಗ್ರಹಗಳು ಕೂತಿರುವ ಅಧಿಪತಿ ಎಲ್ಲೋಗಿದ್ದಾರೆ? ಸ್ಕಾರ್ಪಿಯೋ ರೆಟ್ರೋ ವಿತ್ ಸನ್. ಸೊ ಅದರರ್ಥ ಸ್ಕಾರ್ಪಿಯೋ ಅಂದ್ರೆ ಹಿಡನ್ ಏನದು ಪವರ್ ಬಳಸಿ ಇವ್ರಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈಗ ಈ ಮನುಷ್ಯನಿಗೆ ಅವಶ್ಯಕತೆ ಇರೋದು ದುಡ್ಡಲ್ಲ. ದುಡ್ಡು ಆಲ್ರೆಡಿ ಇದೆ, ಕೆಲಸ ಇದೆ. ಬಟ್ ಈ ಮನುಷ್ಯನಿಗೆ ಅವಶ್ಯಕತೆ ಇರೋದು
ಸೊ ಒಂದು ಹೀಲಿಂಗ್ ಅವಶ್ಯಕತೆ ಇದೆ. ಮೆಂಟಲ್ ಸ್ಟ್ರೆಸ್, ಆಂಗ್ಸೈಟಿಯಿಂದ ಆಚೆ ಬರಬೇಕು. ಸೊ ಇದೆಲ್ಲವೂ ನಾವು ಮೊದಲು ಈ ವ್ಯಕ್ತಿ ಜಾತಕನಿಗೆ ಕೊಡಬೇಕು. ಲೇಟ್ ಮ್ಯಾರೇಜ್ ಕಾಂಬಿನೇಷನ್ ಈ ತರ ಇರೋದ್ರಿಂದ ನೀವು ಅಗೇನ್ ಹೋಟ್ಲದ ಎಕ್ಸಾಂಪಲ್ ಕೊಟ್ನಲ್ವಾ, 2 ಅವರ್ಸ್ ಅಂದ್ರೆ 2 ಅವರ್ಸ್ ಕಾಯ್ಲೇಬೇಕು. ಈ ಮಧ್ಯೆ ನಾನು ಮರುಮಂಗಲ್ಯ ಮಾಡಿಸ್ತೀನಿ ಅಥವಾ ಕದಲಿ ವಿವಾಹ ಮಾಡಿಸ್ತೀನಿ, ಹೋಮ ಮಾಡಿಸ್ತೀನಿ, ಹವನ ಮಾಡಿಸ್ತೀನಿ, ನೀವೇನೇ ಮಾಡಿಸಿದ್ರು ಯೋಗ ಇರೋದು ಹಾಗೆ, ಮೆನು ಇರೋದು, ನಿಮ್ಮ ಜೀವನದ ಮೆನು ಇರೋದು ಹಾಗೆ. 2 ಅವರ್ ಲೇಟ್ ಆಗಿ ಫುಡ್ ಸಿಗುತ್ತಂತ, 2 ಅವರ್ ಕಾಯಲೇಬೇಕು. ಈ ಕಾಯಕ್ಕಾಗ್ದೇ ಇರೋವಾಗ ಈ ಕುಟುಂಬದಲ್ಲಿ ಹಿರಿಯರು, ಫ್ರೆಂಡ್ಸು, ರಿಲೇಷನ್ಸು ಇವ್ರುಗಳ ಸ್ಟೋರಿಗಳೆಲ್ಲ ಆಚೆ ಬರುತ್ತೆ. ಕಾಯಕ್ ಆಗ್ತಾ ಇಲ್ಲ ಅಂತ ಯಾವ್ದೋ ಒಂದು ಫುಡ್ ತಗೊಂಡು ತಿಂತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ಈ ಫುಡ್ ಬರೋ ಟೈಮ್ಗೆ ಡಿಲೀಟ್ ಆಗುತ್ತೆ, ಅಥವಾ ಅದು ಅವ್ರಿಗೆ ಇಷ್ಟ ಇರೋದಿಲ್ಲ, ಮ್ಯಾರೇಜ್ ಬ್ರೋಕ್ ಆಗುತ್ತೆ, ಡಿವೋರ್ಸ್ಗಳಾಗುತ್ತೆ. ಸೊ ಈ ತರ ಮ್ಯಾರೇಜ್ ಕನ್ಸಲ್ಟೆನ್ಸಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಅಥವಾ ಮ್ಯಾರೇಜ್ ಅಲ್ಲಿ ಡಿಸ್ಪ್ಯೂಟ್ಸ್ ಬರ್ತಾ ಇದೆ, ಮ್ಯಾರೇಜ್ ಇಂಟ್ರೆಸ್ಟ್ ಇಲ್ಲ, ಸೊ ಒಂದೇ ಮನೇಲಿದ್ರು ಬೇರೆ ಬೇರೆ ಇದ್ದೀರಾ, ಅಥವಾ ಮದುವೆ ಆಗಿದ್ದೀರಾ, ಪಬ್ಲಿಕ್ಗೋಸ್ಕರ ಬದುಕ್ತಾ ಇದ್ದೀರಾ, ಈ ತರ ತುಂಬಾ ಜನ 50% ಆಲ್ಮೋಸ್ಟ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ನವಾಂಶ ಲಗ್ನ ಅಥವಾ ನವಾಂಶ ಲಗ್ನ ಲಾರ್ಡ್ ಅಥವಾ ನವಾಂಶ ಸಪ್ತಮದಲ್ಲಿರುವ ಗ್ರಹ ಅಥವಾ ನವಾಂಶ ಯಾವ ಲಗ್ನದಲ್ಲಿ ಬಿದ್ದಿದೆ ಅದು ಕೂಡ ಮುಖ್ಯ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ನವಾಂಶ ಇಲ್ಲದೆ ನೀವು ಈ ಕಡೆ ಬರಬೇಡಿ. ಗುರು ನೋಡ್ತಿದೆ ಅಲ್ಲ, ಬಟ್ ತುಂಬಾ ಪ್ಲಾನೆಟ್ಸ್, ನೆಗೆಟಿವ್ ಪ್ಲಾನೆಟ್ಸ್ ಮೆಲೆಫಿಕ್ ಇರೋದ್ರಿಂದ ಸೊ ಒಂದು ಗುರು ಅವ್ರಿಗೆ ಏನೂ ಮಾಡ್ಲಿಲ್ಲ. ಈಗ ಅಲ್ಲಿ ಹಣ ಹೋಯ್ತು, ಅವ್ರು ಯಾರೋ ಲೇಡಿ ಬಂದ್ರು, ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ರು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಶನಿ ಕರ್ಮಕಾರಕ. ಸೊ ಅದ್ರರ್ಥ ಇವ್ರಿಗಿನ ಏಜ್ ಅಲ್ಲಿ ದೊಡ್ಡವರು, ಇವ್ರಿಗೆ ಏಜ್ ಆಗಿದೆ, ಇವ್ರಿಗಿನ ಏಜ್ ಅಲ್ಲಿ ದೊಡ್ಡವರು. ಸೊ ಬಂದ್ರು, ಅವ್ರಿಗೆ ಪ್ರಾಬ್ಲಮ್ಯಾಟಿಕ್ ಮಾಡಿದ್ರು, ಹೋಗು. ಯಾವ ರೀತಿ ಪ್ರಾಬ್ಲಮ್ ಮಾಡಿದ್ರು? ಹಣಕಾಸಿನ ವಿಚಾರದಲ್ಲಿ, ಬಿಕಾಸ್ ಸೆಕೆಂಡ್ ಹೌಸ್ ಅಲ್ಲಿ ಕೂತಿದೆಯಲ್ಲ, ಪ್ಲಸ್ ನವಾಂಶದಲ್ಲಿ ಶನಿ ನೀಚ ಇವ್ರಿಗೆ. ಅವಾಗ ಕೆಲಸದ ಹತ್ರ ಕೂಡ ಬ್ಯಾಡ್ ನೇಮ್ ಬರುತ್ತೆ, ಅಥವಾ ಹೈಯರ್ ಅಥಾರಿಟಿಯಿಂದನೂ ಕೂಡ ಪ್ರಾಬ್ಲಮ್ಯಾಟಿಕ್ ಬರುತ್ತೆ. ಬಿಕಾಸ್ D1 ಅಲ್ಲಿ 10th ಲಾರ್ಡ್ ಆಲ್ಸೋ ಜುಪಿಟರ್. ಸೊ ಹಾಗಾಗಿ ಪ್ರತಿ ಒಂದು ನೋಡ್ಬೇಕಾಗುತ್ತೆ. ಬರೀ 30 ಗಣಕೂಟಕ್ಕೆ ಎಷ್ಟು ಬಂತು ಹೇಳಿ? ನಾಡಿಕೂಟ ಚೆನ್ನಾಗಿದ್ಯಾ, ಯೋನಿಕೂಟ ಚೆನ್ನಾಗಿದ್ಯಾ, ಇಷ್ಟೇ ನೋಡ್ತೀರಾ, ಬೇರೆ ಪಾಯಿಂಟ್ಸ್ ನೋಡೋದಿಲ್ಲ. ಇದ್ರ ಜೊತೆಗೆ ದಶಾ ನೋಡ್ಬೇಕು. ಆ ಥರ ಜಸ್ಟ್ ಪಾಯಿಂಟ್ ಹೇಳಿ, ಜಸ್ಟ್ ಮ್ಯಾರೇಜು, ಜಸ್ಟ್ ಕಿಡ್ಸು, ಜಸ್ಟ್ ಜಾಬು, ಈ ಜಸ್ಟ್ ಅನ್ನೋರು ಕನ್ಸಲ್ಟೇ ಮಾಡಬೇಡಿ ನನಗೆ. ಈ ಥರ ಇದೆ ನೀಟಾಗಿ. ಪ್ರಾಬ್ಲಮ್ ಏನಾದರೂ ಇದ್ರೆ ರೆಮಿಡೀಸ್ ಏನು ಮಾಡ್ಕೋಬೇಕು, ಯಾವ ಟೈಮಲ್ಲಿ ಅಲರ್ಟ್ ಆಗಿರಬೇಕು, ಸೊ ಎಲ್ಲಿ ತನಕ ಬ್ಯಾಡ್ ಟೈಮ್ ಇದೆ, ಅದಾದ್ಮೇಲೆ ಯಾವಾಗ ಸರಿ ಹೋಗುತ್ತೆ, ಈ ತರ ನಿಮ್ಗೆ ಗೈಡೆನ್ಸ್ ಬೇಕು ಅಂದ್ರೆ ಕನ್ಸಲ್ಟ್ ಮಾಡಿ. ಈ ಜಸ್ಟ್ ಓನ್ಲಿ 5 ಮಿನಿಟ್ಸ್ ಈ ತರ ಎಲ್ಲ ಲೈಫು, ಎಂಟೈರ್ ಲೈಫ್ನ 5 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಹೇಳೋದು, ದಶ ಬರೋ 3 ರಿಂದ 6 ತಿಂಗಳು ಮುಂಚೆನೆ ನೀವು ಗೈಡೆನ್ಸ್ ತಗೋಬೇಕು. ಇವ್ರಿಗೆ ರಾಹು ಎಂಡಿಂಗು, ಗುರು ಸ್ಟಾರ್ಟಿಂಗು. ಸೊ ಎಕ್ಸಾಕ್ಟ್ ಆಗಿ ಆ ಟೈಮಲ್ಲಿ ಆ ವ್ಯಕ್ತಿ ಬಂದು ಇವ್ರಿಗೆ ಚೀಟ್ ಮಾಡಿರೋದು. ಈಗ ದುಡ್ಡು ಇಲ್ಲ, ಕೇಸ್ ನಡೀತಾ ಇದೆ, ಕೇಸ್ ಕ್ಲಿಯರ್ ಆಗುತ್ತೆ ಈಗ ದಶ ಫೇವರಬಲ್ ಇರೋದ್ರಿಂದ. ಸೊ ಹಾಗಾಗಿ ಕಾರ್ಮಿಕ್ಸ್ ನಿಮ್ ಚಾರ್ಟಲ್ಲಿ, ನಿಮ್ ಮೆನುಲಿ ಏನಿದೆಯೋ ಅದೇ ಫುಡ್ಡೇ ನೀವು ತಿನ್ನೋದು. ಸೊ ಹಾಗಾಗಿ ಮೆನುಲ್ ಏನಿದೆ, ನಿಮ್ ಚಾರ್ಟಲ್ಲಿ ಏನಿದೆ ಅದೇನೇ ನಿಮ್ಗೆ ಬರುತ್ತೆ. ಮೆನುಲ್ ಇದೆ. ಸೊ ಇವ್ರಿಗೆ ಹೇಳಬಹುದು, ಗುರುವಿನ ದೃಷ್ಟಿ ಬಿದ್ದಿದೆ ಹಾಗೆ ಹೀಗೆ ಅಂತ ಹೇಳಿ. ಗುರುದ್ ಒಂದ್ ದೃಷ್ಟಿ ಇಟ್ಕೊಂಡು ಏನ್ ಮಾಡ್ತೀರಾ ಅಲ್ವಾ? ಗುರುದ್ ಒಂದ್ ದೃಷ್ಟಿ ಇಟ್ಕೊಂಡು ಏನ್ ಮಾಡ್ತೀರಾ ಹೇಳಿ? ಸೊ ಹಾಗಾಗಿ ನೋಡಿ, ನೆಕ್ಸ್ಟ್ ಇಲ್ಲಿ ನೋಡಿ, ನವಾಂಶದಲ್ಲಿ ಯಾರಿಗೆ ತುಲಾ ರಾಶಿಯಲ್ಲಿ ಸೊ ಈ ತರ ಪ್ಲಾನೆಟ್ಸ್, ಹೆವಿ ಮೆಲಿಫಿಕ್ ಪ್ಲಾನೆಟ್ಸ್ ಇರುತ್ತೋ ಮ್ಯಾರೇಜ್ ಲೈಫ್ ಚೆನ್ನಾಗಿರೋದಿಲ್ಲ. ಅವ್ರು ಏನೇ ಹೇಳಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದು ಫಿಕ್ಸ್ ಅದು. ಅದಕ್ಕೇನೆ ಬಿಫೋರ್ ಮ್ಯಾರೇಜ್ ರೆಮಿಡೀಸ್ ಮಾಡ್ಕೊಳ್ಳಿ, ಆಫ್ಟರ್ ಮ್ಯಾರೇಜ್ ರೆಮಿಡೀಸ್ ಮಾಡ್ಕೊಳ್ಳಿ. ಮತ್ತೆ ಮೆನುನಲ್ಲಿ ಇರೋ ಫುಡ್ಡೇ ಸಿಗುತ್ತೆ ಅನ್ನೋವಾಗ ರೆಮಿಡೀಸ್ ಏನಕ್ಕೆ? ಹಾ, ಆ ಪೇಷನ್ಸ್ ಇಂದ ಆ 2 ಅವರ್ಸ್ ವೆಯ್ಟ್ ಮಾಡೋದಕ್ಕೆ ರೆಮಿಡೀಸ್. ಈಗ ಕೆಲವ್ರಿಗೆ ಕಾಯ್ಲಿಕ್ಕೆ ಆತುರತೆ ಜಾಸ್ತಿ ಅಲ್ವಾ, 2 ಅವರ್ಸ್ ಕಾಯ್ಲಿಕ್ಕೆ ಆಗೋದಿಲ್ಲ. ಆಗ ರೆಮಿಡೀಸ್ ಮಾಡಿದಾಗ ಅವರು ಪೇಷನ್ಸ್ ಇಂದ ವೆಯ್ಟ್ ಮಾಡ್ತಾರೆ ಆ ಗುಡ್ ಟೈಮ್, ಆ ಗುಡ್ ಪೀರಿಯಡ್ ಬರೋವರೆಗೆ. ಅಥವಾ ಆ ಮೆನು ಏನ್ ರೆಡಿ ಆಗುತ್ತಲ್ಲ ಅದು ನೀಟಾಗಿ ರೆಡಿ ಆಗಿ ನಿಮ್ ಕೈಗೆ ಸೇರುತ್ತೆ. ಸೊ ಇದು ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಫುಡ್ ಎಲ್ಲರಿಗೂ ನಿಮ್ಗೆ ಕಂಫರ್ಟಬಲ್ ಇರುತ್ತೆ, ಅರ್ಥ ಆಗುತ್ತೆ ಅಂತ ಹೇಳಿ. ಇವನ್ ಕ್ಲಾಸಸ್ ಅಲ್ಲೂ ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ತಗೊಂತೀನಲ್ಲ, ಹಾಗಾಗಿ ಇದನ್ನ ಬಿಟ್ಬಿಟ್ಟು 7ನೇ ಮನೇಲಿ ಶನಿ ಇದೆ, ಶನಿ ದೋಷ ಇದೆ, ಶನಿ ದೇವಸ್ಥಾನಕ್ಕೆ ಹೋಗು, ಒಂದು 10 kg ಎಳ್ಳೆಣ್ಣೆ ಕೊಡು, ಶನಿ ಸ್ನಾನ, ಶನಿಗೆ ಅಭಿಷೇಕ ಮಾಡಿಸು. ಹಲೋ ಬಾಸ್, ಇಲ್ಲಿ ಶನಿ ಏನು ಮಾಡ್ತಾ ಇಲ್ಲ ಬಾಸ್. ಶನಿ ಆಲ್ರೆಡಿ D9 ನೀಚ ಆಗಿದ್ದಾರೆ. ಇವ್ರಿಗೆ ಸಿಗೋದೇ ನೀಚ ಹೆಂಡತಿ ಅಥವಾ ನೀಚ ಆ ರೀತಿಯಾದಂತಹ, ಈಗ ಆಲ್ರೆಡಿ ಘಟನೆ ನಡೀತಲ್ವಾ, ಆ ತರ ಘಟನೆ. ಅವರು ಹೌಸ್ ಕೀಪಿಂಗು, ಇವರು ಮ್ಯಾನೇಜರ್. ಶನಿ ಅಂತ ಹೇಳಿದ್ರೆ ನಾರ್ಮಲ್ ವರ್ಕರ್ಸ್. ಸೊ ಹಾಗಾಗಿ ಇದು ತುಂಬಾ ಇದೆ ಹೇಳೋದು, ವಿಡಿಯೋದಲ್ಲಿ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಸೊ ಯಾವ ಟೈಮಲ್ಲಿ ಬ್ಯಾಡ್ ಪೀಪಲ್ ಎಂಟ್ರಿ ಕೊಡ್ತಾರೆ, ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಮ ಹತ್ರ ಹಣ ದೋಚ್ತಾರೆ, ಸೊ ಇದೆಲ್ಲ ಕಾರ್ಮಿಕ್ಸೆ. ಸೊ
ಸೊ ಹಾಗಾಗಿ ಇದರ ಜೊತೆಗೆ ತುಂಬಾ ಜನ ಅನ್ಕೊಂಡಿದ್ದೀರಾ ಈ D1 ನಲ್ಲಿ ಲಗ್ನಾಧಿಪತಿ ಬುಧ 4ನೇ ಮನೇಲಿ ಇದ್ದಾರೆ ಮೇಡಮ್, ವೆರಿ ಗುಡ್ ಅಂತ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ. ಬುಧ 4ನೇ ಮನೆ ಇಸ್ ವೆರಿ ಬ್ಯಾಡ್. ಕ್ಲಿಯರ್. ಅಗೇನ್ ದ ನವಾಂಶ ಮರ್ಕಿರಿ ಇನ್ ದ ಸೈನ್ ಆಫ್ ಕ್ಯಾನ್ಸರ್. ಸೊ ಹಾಗಾಗಿ ಚಂದ್ರ ಯಾರಿಗೂ ಮೆಲಿಫಿಕ್ ಪ್ಲಾನೆಟ್ಸ್ ಅಲ್ಲ. ಚಂದ್ರ ತಾಯಿ ಸಮಾನ ಅಲ್ವಾ, ತಾಯಿ ಯಾವತ್ತು ಎಲ್ಲ ಪ್ಲಾನೆಟ್ಸ್ಗೂ ಪ್ಲಸ್ಸೇ. ಬಟ್ ಮರ್ಕಿರಿ ಮೂನ್ ಕಾಂಬಿನೇಷನ್ ಇಸ್ ನಾಟ್ ಎ ಫೇವರಬಲ್ ಕಾಂಬಿನೇಷನ್. ಹಾಗಾಗಿ ಅಂಡ್ ಜಾತಕದಲ್ಲಿ ಕುಜ ರೆಟ್ರೋ ಇರಬಾರದು. ಸೊ ಮತ್ತೆ ಶುಕ್ರ ರೆಟ್ರೋ ಇರಬಾರದು. ಶನಿ ರೆಟ್ರೋ ಇದ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ. ಬಟ್ ಸೊ ಇದೆಲ್ಲವೂ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ 11ನೇ ಮನೆ ಮಾಂದಿ ಯಾರಿಗೆ ನಿಮ್ಗೆ 11ನೇ ಮನೆ ಮಾಂದಿ ಬಂದಿದ್ರು, ಮಾಂದಿ ಅಥವಾ ಗುಳಿಕ, ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟಿ ಹೌಸ್. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಆಸ್ ಪರ್ ಯುವರ್ ಚಾರ್ಟ್. ಸೊ ಈ ವ್ಯಕ್ತಿಗೆ ಈ ತರ ಮೋಸ ಆಗಿದೆ, ಈಗ ಹೆಲ್ತ್ ಇಶ್ಯೂಸ್ ಇದೆ, ಅದ್ರ ಜೊತೆಗೆ ಈ ತರ ಕೆಟ್ಟ ಹೆಸರು, ಡಿಸ್ಪ್ಯೂಟ್ಸು, ಅವಾಗ ಏನ್ ಥಾಟ್ ಬರುತ್ತೆ, ಸೂಸೈಡ್ ಥಾಟ್ ಬರುತ್ತೆ. ಸೊ ಹಾಗಾಗಿ ನಿಮ್ ಸುತ್ತಮುತ್ತ ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಈ ತರ ಸಫರ್ ಮಾಡ್ತಾ ಇದ್ರೆ ಸೊ ಬಿ ಕೇರ್ಫುಲ್. ಅಂಡ್ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಈ ಒಂದು 4-5 ವರ್ಷದಿಂದ, ಮೊದಲನೇ ಮದ್ವೆಗಿಂತ ಎರಡನೇ ಮದ್ವೆ ತುಂಬಾನೇ ಎಚ್ಚರಿಕೆಯಿಂದ ನೀವು ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಎರಡನೇ ಮದ್ವೆಗೆ ಸ್ವಲ್ಪ ಹೆಚ್ಚು ಟೈಮ್ ಕೊಡಿ, ಅಥವಾ ಚಾರ್ಟ್ ಅನಾಲಿಸಿಸ್ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಮೊದಲನೇ ಮದ್ವೆನೂ ಬ್ರೇಕಪ್, ಎರಡನೇ ಮದ್ವೆನೂ ಬ್ರೇಕಪ್, ಮೂರನೇ ಮದ್ವೆ ಅಂದ್ರೆ ಮದ್ವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರುತ್ತಾ ಅಂತ ಹೇಳಿ ಸುಮ್ನೆ ಒಂದ್ ಮಗುನ್ ದತ್ತಕ್ ತಗೋಬೇಕಷ್ಟೇನೆ, ಅದಾದ್ರೂ ಒಂದು ಸಮಾಜ ಸೇವೆ ಆಗುತ್ತೆ. ಸೊ ಹಾಗಾಗಿನೇ ಬಿ ಕೇರ್ಫುಲ್. ಎಸ್ಪೆಷಲಿ ಮ್ಯಾರೇಜ್ ಅಂತ ಟಾಪಿಕ್ ಬಂದಾಗ ಯಾವಾಗ್ಲೂ ಅಲರ್ಟ್ ಆಗೇ ಇರಿ. ತುಂಬಾ ಜನ ಮೋಸ ಮಾಡೋರೆ ಹೆಚ್ಚು ಈ ಜನರೇಷನ್ ಅಲ್ಲಿ. ಅಂಡ್ ಒಂದಷ್ಟು ಜನ ಆಮೇಲೆ ಈ ಚಾರ್ಟ್ ಅಬ್ಸರ್ವ್ ಮಾಡಿ ನೀವು, ಇವ್ರಿಗೆ ಬರೀ ಆ ಲೇಡಿ ಮೋಸ ಮಾಡಿಲ್ಲ, ಆ ಲೇಡಿ ಮನೆ ಕಡೆಯವರೆಲ್ಲರೂ ಮೋಸ ಮಾಡಿದ್ದಾರೆ. ನಿಮ್ಮ ಮಗಳಿಗೆ, ನಿಮ್ಗೆ ನಮ್ಮ ಮಗಳು ನೀವು ಕೊಡ್ತೀವಿ, ಅವ್ರಿಗೆ ಮೊದಲನವ್ರಿಗೆ ಡಿವೋರ್ಸ್ ಕೊಟ್ಬಿಡ್ತೀವಿ, ಈ ತರ ಸುಳ್ಳು ಹೇಳಿ ಹೇಳಿ ಇಲ್ಲಿ ನೋಡಿ, ಲಗ್ನದಿಂದ ಅಷ್ಟಮ ಬಂದು ನಿಮ್ಮ ಇನ್ಲಾಸ್, ನಿಮ್ಮ ಅತ್ತೆ ಮನೆ ಕಡೆಯವರು ನಿಮ್ಗೆ ಯಾವ ತರ ಮೋಸ ಮಾಡ್ತಾರೆ ಅಂತ ಹೇಳಿ. ನಿಮ್ಮ D9 8th ಹೌಸ್ ಅಲ್ಲಿ ಯಾರ್ಯಾರು ಪ್ಲಾನೆಟ್ ಇದ್ದಾರೆ ನೋಡ್ಕೊಳ್ಳಿ. ಮತ್ತೆ D1 8th ಹೌಸ್ ಅಲ್ಲಿ ಅಗೇನ್ 8th ಲಾರ್ಡ್ ಕೂಡ ಇವ್ರೇನೆ ಅಲ್ವಾ. ಸೊ ಇನ್ನು ಮೋಸ, ಕಟ್ಟಿಟ್ಟ ಬುತ್ತಿ ಮೋಸ ಅನ್ನೋದು D1 ಅಲ್ಲೇ ಮೆನುನಲ್ಲೇ ತೋರಿಸ್ತಾ ಇದೆ. ಏನಂತ, ಬರೋ ಫುಡ್ಡು ಅಷ್ಟು ಟೇಸ್ಟಿ ಆಗಿರಲ್ಲ, ಅಥವಾ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂತ. ಆದ್ರೂ ನಾನು ಟ್ರೈ ಮಾಡ್ತೀನಿ ಅಂತ ಹೋದ್ರೆ, ಟ್ರೈ ಮಾಡಕ್ಕೆ ಹೋಗಿನೇ ಡಿಸ್ಪ್ಯೂಟ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಾರ್ಸ್ ಬೇರೆ ಇಲ್ಲಿ 10ನೇ ಮನೆ ರೆಟ್ರೋ, ನ್ಯಾಚುರಲ್ 12th ಹೌಸ್. ಸೊ ಹಾಗಾಗಿ ತುಂಬಾನೇ ಅಲರ್ಟ್ ಆಗಿರ್ಬೇಕಾಗತ್ತೆ ಕೆಲವೊಂದು ವಿಚಾರಗಳಲ್ಲಿ, ಎಸ್ಪೆಷಲಿ ಮದ್ವೆ. ತುಂಬಾ ಜನ ಹೇಳ್ತಾರೆ ಮ್ಯಾರೇಜ್ ಇಸ್ ನಾಟ್ ಎ ಪಾರ್ಟ್ ಆಫ್ ಲೈಫ್, ಇಟ್ಸ್ ಜಸ್ಟ್ ಅನ್ ಅಗ್ರಿಮೆಂಟ್ ಅಂತ ಹೇಳಿ. ನೀವು ಆ ಅಗ್ರಿಮೆಂಟ್ ಅಲ್ಲೇ ಫೇಲ್ ಆದ್ರೆ ಎಂಟೈರ್ ಲೈಫಲ್ಲಿ ಏನ್ ಅಚೀವ್ ಮಾಡ್ಲಿ ಬಿಡ್ಲಿ, ಸೊ ಮೆಂಟಲ್ ಸ್ಪೇಸ್ ಹೋದ್ಮೇಲೆ ಮುಗೀತು ಕತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಗೈನ್ ಮ್ಯಾರೇಜ್ ಕನ್ಸಲ್ಟೇಷನ್ ಬೇಕಾಗಿರೋರು ಕನ್ಸಲ್ಟ್ ಮಾಡಬಹುದು. ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಫೈನಲ್ ಆಗಿ ಮಾತ್ರನೇ ನನ್ನ ಹತ್ರ ಚಾರ್ಟ್ ನೀವು ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾನು ಏನಿದೆ ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಾಗತ್ತೆ, ಇದು ಡಿವೋರ್ಸ್ ಆಗುತ್ತೆ, ಇಲ್ಲ ಹಸ್ಬೆಂಡ್ಗೆ ಪ್ರಾಬ್ಲಮ್, ಇಲ್ಲ ವೈಫ್ಗೆ ಪ್ರಾಬ್ಲಮ್, ಆಫ್ಟರ್ ಕಿಡ್ ಪ್ರಾಬ್ಲಮ್, ಅಲ್ಲಿ ಏನಿದೆ ಅದು ಹೇಳೋದ್ರಿಂದ ನೀವು ಆಮೇಲೆ ಹರ್ಟ್ ಆಗ್ಬೇಡಿ. ಎಂಡ್ ಆಫ್ ದ ಡೇ ನಾಳೆ ದಿವಸ ಬಂದು ನೀವು ಹೇಳಲಿಲ್ಲ ಈ ಥರ ಎಲ್ಲ ಕೇಳೋಂಗಿಲ್ಲ. ಸೊ ಏನಿದೆ ಕ್ಲಿಸ್ಟ್ ಅಂಡ್ ಕ್ಲಿಯರ್, ಎಸ್ ಆರ್ ನೋ, ಆಗತ್ತಂದ್ರೆ ಆಗುತ್ತೆ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಅಷ್ಟೇನೆ. ಸೊ ಹಾಗಾಗಿ ಕೆಲವೊಂದು ಡಿಲೇ ಮ್ಯಾರೇಜಸ್ ನಿಮ್ಮ ಚಾರ್ಟಲ್ಲೂ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. D9ಗೆ ಹೋಗಿ D9 ಚೆಕ್ ಮಾಡ್ಕೊಳ್ಳಿ. ಅಂಡ್ D1 ಅಲ್ಲಿ 7th ಹೌಸ್ ಅಲ್ಲಿ ಸೊ ಸ್ಯಾಟ್ರನ್ ಅಥವಾ ಸ್ಯಾಟ್ರನ್ ನಕ್ಷತ್ರಗಳಲ್ಲಿ ಗ್ರಹಗಳು ಅಥವಾ ಸ್ಕಾರ್ಪಿಯೋ ಬಂದಿದ್ರು, ಸೊ ಈಗ ಬ್ಲಾಂಕ್ ಚಾರ್ಟ್ ಅನಾಲಿಸಿಸ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ, ಕರ್ಕಾಟಕ ಸಿಂಹ ಇವರಿಬ್ಬರದ್ದು ಪರ್ಸನಲ್ ಲೈಫ್ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಹಂಗೂ ಚೆನ್ನಾಗಿದೆ ಅಂದ್ರೆ ನವಾಂಶ ಚೆನ್ನಾಗಿರುತ್ತೆ ಅಷ್ಟೇನೆ, ಓನ್ಲಿ ನೇಮ್ ಫೇಮ್ಗೆ ಬದುಕ್ತಿರ್ತಾರೆ. ಇನ್ನ ಋಷಭ ಡೆಫಿನೆಟ್ಲಿ ಹೆಂಡತಿ ಮನೆ ಕಡೆಯಿಂದ ಅಥವಾ ಗಂಡನ ಮನೆ ಕಡೆಯಿಂದ ಮೋಸ. ಇನ್ನ ಮೇಷ ಲಗ್ನಕ್ಕೆ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇನ್ನ ಮೀನ ಲಗ್ನಕ್ಕೆ 7th ಹೌಸ್ ಬರೋದು ಯಾರು, ಬ್ಲಾಂಕ್ ಚಾರ್ಟ್ ಅನಾಲಿಸಿಸ್ ಕನ್ಯಾ, 3 ಹೊತ್ತು ಜಗಳ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇನ್ನ ಅದನ್ನ ಹೊರತುಪಡಿಸಿ ಅಗೈನ್ ಈ ಕಡೆ ತಗೊಳ್ಳೋದು ಧನುರ್ಗೆ ಬರೋದು ಯಾವುದು, ಸಪ್ತಮ ಬರೋದು ಸೊ ಮಿಥುನ. ಸೊ ಬರೀ ಸಿಬ್ಲಿಂಗ್ಸ್ ಇಂದ ಅಥವಾ ಮನೇಲಿ ಅಕ್ಕ ತಮ್ಮ ಅಣ್ಣ ತಂಗಿ ಇವರುಗಳಿಂದನೇ ಇವ್ರಿಗೆ ಸಮಸ್ಯೆ, ಇವರ ಲೈಫುಗಳು. ಸೊ ಹಾಗಾಗಿ ಇನ್ನ ಮಕರ ಲಗ್ನದವ್ರಿಗೆ 7th ಹೌಸ್ ಯಾರು ಬರ್ತಾರೆ, ಸೊ ಮೂನ್ ಬರುತ್ತೆ ಕರ್ಕಾಟಕ. ಯಾರೋ ಒಂದು ಲೇಡಿಯಿಂದಾನೇ ಇವ್ರಿಗೆ ಪ್ರಾಬ್ಲಮ್ಯಾಟಿಕ್ ಆಗಿರ್ತಾ ಇದ್ದಾರೆ, ಮದರ್ ಸಿಸ್ಟರ್ ವೈಫ್ ಯಾರೋ ಒಬ್ರು ಇವಾಗ್ಲೂ ಎಮೋಷನಲ್. ಇನ್ನು ಈ ಕಡೆ ಕುಂಭ ಲಗ್ನಕ್ಕೆ 7th ಹೌಸ್ ಲಿಯೋ. ಸೊ ಕೆಲವೊಂದ್ಸಾರಿ ನೋಡಿ ನೀವು ಗಮನಿಸಿ, ಮಾವ ಅಂದ್ರೆ ಗಂಡನ ತಂದೆ, ಅವರಿಂದನೇ ಸಮಸ್ಯೆ. ಆ
ಫ್ಯಾಮಿಲಿ ಫುಲ್ ಆ ಕಡೆಯಿಂದ ಸಮಸ್ಯೆ. ಈ ತರ ಇರುತ್ತೆ. ಬ್ಲಾಂಕ್ ಚಾರ್ಟ್ ಅನಾಲಿಸಿಸೇ ಹೀಗಿರೋವಾಗ ಇನ್ನು ಜನ್ಮ ಜಾತಕ ನೋಡ್ಕೋಬೇಕಲ್ವಾ? ಸೊ ಹಾಗಾಗಿ. ಮದ್ವೆ ದಿನ ಸ್ವಲ್ಪ ರೆಮಿಡೀಸ್ ಇರುತ್ತೆ. ಧಾರೆ ದಿವಸ ಸ್ವಲ್ಪ ರೆಮಿಡೀಸ್ ಇರುತ್ತೆ. ಲೀವಿಂಗ್ ರಿಲೇಶನ್‌ಶಿಪ್‌ಗೆ ಜುಪಿಟರ್ ಎಂಟ್ರಿ ಇರೋದಿಲ್ಲ. ಯಾವಾಗ ಅದು ಧಾರೆ ಆಗಿ ಕನ್ವರ್ಟ್ ಆಗುತ್ತೋ ಅಂದ್ರೆ ಮುಹೂರ್ತ ಮದುವೆ ಆಗಿ ಕನ್ವರ್ಟ್ ಆಗುತ್ತೋ ಆವಾಗ್ಲೇನೆ ಜುಪಿಟರ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅರ್ಥ. ಈಗ ಈ ಚಾರ್ಟ್ ಅಲ್ಲಿ ಆಯ್ತಲ್ಲ, ಲಿವಿಂಗ್ ರಿಲೇಶನ್ ಇತ್ತು, ಅದೊಂದು ಪ್ರಾಬ್ಲಮ್ ಆಯ್ತು. ಇಲ್ಲಿ ಜುಪಿಟರ್ ಬ್ಲೆಸ್ಸಿಂಗ್ಸ್ ಇಲ್ಲ. ಸೊ ಹಾಗಾಗಿ ಸೆವೆಂತ್ ಲಾರ್ಡ್ ಎಲ್ಲೂ ಜುಪಿಟರ್ಗೆ ಸಿಗ್ಲಿಲ್ಲ. ಸೊ ಹಾಗಾಗಿ ಕ್ಲಿಯರ್ ಅಲ್ವಾ? ಸೊ ನೀವು ಅಷ್ಟೇ ಮ್ಯಾರೇಜ್ ಕನ್ಸಲ್ಟೇಷನ್ ಮಾಡ್ಕೋಬೇಕು ಅಂದ್ರೆ ಫೈನಲ್ ಆಗಿ ಆಗಿದೆ ಅಂತ ಹೇಳಿದಾಗ ಮಾತ್ರನೇ ನೀವು ಕನ್ಸಲ್ಟ್ ಮಾಡಿ. ಅದರ್ವೈಸ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ವಾಟ್ಸಪ್ ಮಾಡಿ ನಿಮಗೆ ಜನ್ಮ ಜಾತಕ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ, ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಯಾವ ಬ್ರಹ್ಮಹತ್ಯೆನೂ ಇಲ್ಲ, ಯಾವ ಸ್ತ್ರೀ ಶಾಪನೂ ಇಲ್ಲ. ಇರೋದು ಈ ತರ ಕಾರ್ಮಿಕು ಚಾರ್ಟಲ್ಲಿ ಇರೋದು, ಮೆನುಲಿ ಇರೋದೇ 2 ಅವರ್ಸ್ ಲೇಟ್ ಫುಡ್. ಅವ್ರು ವೆಯ್ಟ್ ಮಾಡಲೇಬೇಕು ಅಷ್ಟೇನೆ. ವೆಯ್ಟ್ ಮಾಡಲಿಲ್ಲ ಅಂದಾಗ ಇಷ್ಟೊಂದು ಪ್ರಾಬ್ಲಮ್ಸ್. ಓಕೆ, ವೆಯ್ಟ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಕಡೆ ಸಿಗುತ್ತಾ? ವೆಯ್ಟ್ ಮಾಡ್ಬೇಕಲ್ವಾ? ಮಾಡಲೇ ಇಲ್ಲ ವೆಯ್ಟು, ಅದಕ್ಕೆ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಅದೇ ಕರ್ಮ. ವೆಯ್ಟ್ ಮಾಡಿದ್ರೆ ಸಿಗ್ತಾ ಇತ್ತು. ಸೊ ಹಾಗಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.